ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟೆ. ಬೆಂಗಳೂರಿನ ವಿಧಾನಸೌಧ ಮುಂಭಾಗದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆಗೆ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಚನ್ನಕೇಶವ ಮಾಲಾರ್ಪಣೆ ಮಾಡಿ ಜಯಂತಿ ಆಚರಣೆ ಮಾಡಿದ್ದಾರೆ. ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಚನ್ನಕೇಶವ ಎಲ್ಲ ಪದಾಧಿಕಾರಿಗಳು ವಿಧಾನಸೌಧ ಮುಂಭಾಗದಲ್ಲಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಅದೇ ರೀತಿ ಅವರ ಆಶಯಗಳನ್ನು ನಾವು ಅಳವಡಿಸಿಕೊಂಡು ಸಮಾಜದಲ್ಲಿ ನಮ್ಮ ಧ್ವನಿ ಇರುತ್ತೆ. ಅಲ್ಲಿ ಯಾವ ವ್ಯಕ್ತಿಗೆ ಅಂಬೇಡ್ಕರ್ ಅವರ ವಿಚಾರಧಾರೆ ಗೊತ್ತಿರೋದಿಲ್ಲವೋ ಅಲ್ಲಿ ಅವರಿಗೆ ಆಶಯಗಳ ತಿಳಿಸುವುದು ಅದೇ ನಮ್ಮ ಉದ್ದೇಶ ಎಂದರು. ಇದೇ ಸಂದರ್ಭದಲ್ಲಿ ಜೈ ಭೀಮ ಚಳವಳಿಯಿಂದ ಧ್ರುವರಾಜ್ ಮಾತನಾಡಿ, ನಾವು ಬಾಬಾ ಸಾಹೇಬರ ಆಶೀರ್ವಾದ ಪಡೆದು ಇವತ್ತು ನಾವು ಅದ್ದೂರಿಯಾಗಿ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದೇವೆ. ಇದು ಕೇವಲ ಅಂಬೇಡ್ಕರ್ ಅವರ ಜಯಂತಿಯಲ್ಲ, ಇದು ಪ್ರತಿಯೊಂದು ದಲಿತರ ಮನೆಯ ಹಬ್ಬ ಎಂದರು. ಇದೇ ವೇಳೆ ಸಂಘಟನೆಯ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಹಾಗೂ ಹೋರಾಟದ ಒಡನಾಡಿಗಳು ಉಪಸ್ಥಿತರಿದ್ದರು. ಸರ್, ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಇವತ್ತು ವಿಧಾನಸೌಧ ಮುಂಭಾಗದಲ್ಲಿರುವಂತಹ ನಮ್ಮ ಜೀವನದ ಚೈತನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಏನಿದೆ ಇವತ್ತು ಮಾಲಾರ್ಪಣೆ ಮಾಡಿ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಇವತ್ತು ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಅವರ ಆಶಯಗಳನ್ನ ನಾವು ಅಳವಡಿಸ್ಕೊಂಡು ಅದೇ ರೀತಿ ನಮ್ಮ ಪ್ರತಿಯೊಂದು ಗ್ರಾಮದ ಹಳ್ಳಿಗೂ ತಾಲೂಕು ಜಿಲ್ಲೆಗಳಿಗೆ ರಾಜ್ಯ ಮಟ್ಟದ ಮನೆಗೂ ಹಂಚೋದಕ್ಕೆ ನಾವೆಲ್ಲ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ಒಂದು ಪಡೆನ ಇವತ್ತು ನಾವು ಕಟ್ಕೊಂಡು. ಸ್ನೇಹಿತರೆ, ಎಲ್ರಿಗೂ ಜೈ ಭೀಮ್. ನನ್ನ ಹೆಸರು ಧ್ರುವರಾಜ್ ಅಂತ, ನಾನೊಬ್ಬ DSS ಮುಖಂಡ. ಏನಿವತ್ತು ನಾವೆಲ್ಲ ನಮ್ಮ ದಲಿತ ಮುಖಂಡರೆಲ್ಲ ಇವತ್ತು ವಿಧಾನಸೌಧ ಎದುರಿರತಕ್ಕಂತಹ ಬಾಬಾ ಸಾಹೇಬರ ಒಂದು ಪ್ರತಿಮೆಗೆ ಪುಷ್ಪಮಾಲೆ ಅರ್ಪಿಸುವ ಮುಖಾಂತರ ನಾವು ಬಾಬಾ ಸಾಹೇಬರ ಆಶೀರ್ವಾದ ಪಡೆದು ಇವತ್ತು ಅದ್ಧೂರಿಯಾಗಿ ಜವಾಬ್ದಾರಿಯುತವಾಗಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇದು ಕೇವಲ ಅಂಬೇಡ್ಕರ್ ಜಯಂತಿ ಅಲ್ಲ, ಇದು ದಲಿತ ಮನೆಗಳ ಪ್ರತಿಯೊಂದು ಮನೆಗಳ ಹಬ್ಬ ಇವತ್ತು ಅಂತ ನಾನು ಭಾವಿಸ್ತೀನಿ. ಒಬ್ಬ ಹಳ್ಳಿಯಿಂದ ದಿಲ್ಲಿಯ ಅಲ್ಲದೆ ವಿಶ್ವದಾದ್ಯಂತ ಶಿಕ್ಷಣದ ಮೂಲಕ ಪ್ರಖ್ಯಾತಿ ಪಡೆದು ಇವತ್ತು ವಿಶ್ವದಾದ್ಯಂತ ಹೆಸರು ಮಾಡತಕ್ಕಂಥ ಏಕೈಕ ವ್ಯಕ್ತಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ, ಬೇರೆ ಯಾರು ಇಲ್ಲ. ನ್ಯೂಸ್ ರಿಪೋರ್ಟರ್ ದುರ್ಗಾದಾಸ್, ಎಂಪವರ್ ನ್ಯೂಸ್, ಬೆಂಗಳೂರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.